ಇನ್ನು ಹಾಸನ ಜಿಲ್ಲೆಗೆ ಮಂತ್ರಿ ಬೇಕು ಅಂತ ಹೇಳಿ ಸಂಸದರು ಪತ್ರವನ್ನು ಬರೆದಿದ್ದಾರೆ. ರಾಹುಲ್ ಗಾಂಧಿಗೆ ಪತ್ರವನ್ನು ಬರೆದಿದ್ದಾರೆ ಶ್ರೇಯಸ್ ಪಾಟೀಲ್. ಇನ್ನು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಬೇಕಾಗಿದೆ, ಹಾಗಾಗಿ ಮಂತ್ರಿ ಬೇಕು ಈ ಜಿಲ್ಲೆಗೆ, ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಹೇಳಿ ಶಾಸಕರಿಗೆ ಪತ್ರವನ್ನ ಬರೆದಿದ್ದಾರೆ. ಜಿಲ್ಲೆಯಲ್ಲಿ ಶಾಸಕ ಶಿವಲಿಂಗೇಗೌಡ ಹಿರಿಯ ಶಾಸಕರಾಗಿದ್ದಾರೆ. ಆ ಒಂದು ಆಧಾರದ ಮೇಲೆ ಕಳೆದ 20 ವರ್ಷಗಳಿಂದಲೂ ಕೂಡ ಸತತವಾಗಿ ಅವರು ಶಾಸಕರಾಗಿದ್ದಾರೆ. ರಾಹುಲ್ ಗಾಂಧಿಗೆ ಈ ರೀತಿಯಾಗಿ ಶ್ರೇಯಸ್ ಪಟೇಲ್ ಒಂದು ಪತ್ರವನ್ನ ಬರೆದಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಈಗ ಮಂತ್ರಿ ಇಲ್ಲ, ಸೊ ಹಾಗಾಗಿ ಮಂತ್ರಿ ಸ್ಥಾನವನ್ನ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜಿಲ್ಲೆಯನ್ನ ಇನ್ನಷ್ಟು ಅಭಿವೃದ್ಧಿಗೊಳಿಸಬೇಕು, ಮತ್ತಷ್ಟು ಬದಲಾವಣೆಗಳನ್ನ ಮಾಡಬೇಕು, ಹಾಗಾಗಿ ಒಂದು ಮಂತ್ರಿ ಸ್ಥಾನವನ್ನ ಕೊಡಿ, ಕಳೆದ 20 ವರ್ಷಗಳಿಂದಲೂ ಕೂಡ ಸತತವಾಗಿ ಅವರು ಶಾಸಕರಾಗಿದ್ದಾರೆ ಅಂತ ಹೇಳಿ ಪತ್ರವನ್ನ ಬರೆದಿರುವಂಥದ್ದು. ರಾಹುಲ್ ಗಾಂಧಿಗೆ ಶ್ರೇಯಸ್ ಪಟೇಲ್ ಪತ್ರವನ್ನ ಬರೆದು ಈ ರೀತಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಸನ ಜಿಲ್ಲೆಗೆ ಮಂತ್ರಿ ಬೇಕು ಅಂತ ಹೇಳಿ ಸಂಸದ ಪತ್ರವನ್ನ ಬರೆದಿದ್ದಾರೆ. ಈ ಮೂಲಕ ಹಾಸನ ಜಿಲ್ಲೆಯಲ್ಲಿ ಒಂದಷ್ಟು ಬದಲಾವಣೆಗಳು ಆಗಬೇಕು, ಅಭಿವೃದ್ಧಿ ಆಗಬೇಕು, ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಮಂತ್ರಿ ಸ್ಥಾನವನ್ನ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶ್ರೇಯಸ್ ಪಟೇಲ್ ಅವರು ಮಾಡಿಕೊಂಡಿರುವಂತಹ ಮನವಿ ಸುಮಾರು 20 ವರ್ಷಗಳಿಂದಲೂ ಕೂಡ ಒಂದು ಶಾಸಕರಾಗಿ ಅವರು ಅಧಿಕಾರದಲ್ಲಿದ್ದಾರೆ. ಮತ್ತಷ್ಟು ಅಭಿವೃದ್ಧಿ ಮಾಡಬೇಕಾಗುತ್ತೆ, ಕೇವಲ ಶಾಸಕರಾಗ್ಬಿಟ್ರೆ ಸಾಕಾಗೋದಿಲ್ಲ. ಮಂತ್ರಿ ಸ್ಥಾನ ಸಿಕ್ತಂತ ಸಂದರ್ಭದಲ್ಲಿ ಮತ್ತಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಒಂದು ಕಡೆ ಶಿವಲಿಂಗೇಗೌಡರು ಕೂಡ ಸಚಿವ ಆಕಾಂಕ್ಷಿ ಕೂಡ ಆಗಿದ್ದಾರೆ. ಸೊ ಹಾಗಾಗಿ ಅವರಿಗೆ ಮಂತ್ರಿ ಸ್ಥಾನವನ್ನ ಕೊಡಿ ಅಂತ ಹೇಳಿ ಒಂದು ಕಡೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಸನ ಜಿಲ್ಲೆಗೆ ನೋಡಿ ಮಂತ್ರಿ ಬೇಕು ಅನ್ನುವಂತಹ ಮನವಿ ಒಂದು ಕಡೆ, ರಾಹುಲ್ ಗಾಂಧಿಗೆ ಪತ್ರವನ್ನ ಬರೆಯುವುದರ ಮುಖಾಂತರವಾಗಿ ಡೈರೆಕ್ಟ್ ಆಗಿ ಶ್ರೇಯಸ್ ಪಟೇಲ್ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ನೋಡಿ, ಡೈರೆಕ್ಟ್ ಆಗಿ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದ್ಬಿಟ್ಟಿದ್ದಾರೆ. ಇಲ್ಲೆಲ್ಲೂ ಲಾಬಿ ಮಾಡೋದೇ ಬೇಡ, ಡೈರೆಕ್ಟ್ ಆಗಿ ಅವ್ರಿಗೆ ಮನವಿ ಮಾಡ್ಕೊಂಡ್ಬಿಟ್ರೆ ಇಲ್ಲಿರುವಂತಹ ಸಮಸ್ಯೆಗಳೇನಿದೆ, ಇಲ್ಲಿರುವಂತಹ ಅವಶ್ಯಕತೆಗಳೇನಿದೆ, ಯಾರಿಗೆ ಹಿರಿಯರ ಆಧಾರದ ಮೇಲೆ ಅವರಿಗೆ ಕೊಟ್ಟರೆ ಉತ್ತಮ, ಇದೆಲ್ಲವನ್ನ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಶ್ರೇಯಸ್ ಪಟೇಲ್ ಮಾಡಿದ್ದಾರೆ. ಪತ್ರವನ್ನ ಬರೆಯುವುದರ ಮುಖಾಂತರವಾಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಇನ್ನೂ ಬಲಪಡಿಸಬೇಕಾಗಿದೆ, ಜೊತೆಗೆ ಹಾಸನವನ್ನ ಅಭಿವೃದ್ಧಿಪಡಿಸಬೇಕಾಗಿದೆ. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಮುಂದೆ ಚುನಾವಣೆಗೆ ಇದು ಉಪಯುಕ್ತ ಆಗುತ್ತೆ. ಹಾಗಾಗಿಯೇ ಇಲ್ಲಿ ಮಂತ್ರಿ ಸ್ಥಾನ ಕೊಡಬೇಕಾಗುತ್ತೆ, ಇಲ್ಲಿರುವಂತವರಿಗೆ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಶಾಸಕ ಶಿವಲಿಂಗೇಗೌಡರು ಹಿರಿಯ ಶಾಸಕರಾಗಿದ್ದಾರೆ. ಸುಮಾರು ನೋಡಿ 20 ವರ್ಷಗಳಿಂದಲೂ ಕೂಡ ಸತತವಾಗಿ ಶಾಸಕರಾಗಿದ್ದಾರೆ. ರಾಹುಲ್ ಗಾಂಧಿಗೆ ಈ ರೀತಿಯಾಗಿ ಪತ್ರವನ್ನು ಬರೆಯುವುದರ ಮುಖಾಂತರವಾಗಿ ಶ್ರೇಯಸ್ ಪಟೇಲ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ. ಸೊ ಅದರಲ್ಲಿ ಶಿವಲಿಂಗೇಗೌಡರು ಕೂಡ ಈ ಬಾರಿ ಸಚಿವರಾಗಬೇಕು ಅನ್ನುವಂತಹ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಇವರು ಫಸ್ಟು JDS ಅಲ್ಲಿ ಗುರುತಿಸ್ಕೊಂಡಂಥವ್ರು, ಅದಾದ ಮೇಲೆ ಯಾವಾಗ ಅಲ್ಲಿ ಒಂದಷ್ಟು ಮನಸ್ತಾಪಗಳು ಆಯಿತು, ಅದಾದಮೇಲೆ ಕಾಂಗ್ರೆಸ್ಗೆ ಬಂದರು, ಶಾಸಕರಾದರೂ ಕೂಡ ಎಲೆಕ್ಷನ್ ಇದ್ದಂತಹ ಸಂದರ್ಭದಲ್ಲಿ ಈಗ ಮಂತ್ರಿಗಿರಿ ಕೊಡಬೇಕು ಅನ್ನುವಂತಹ ಒಂದು ಇದರಲ್ಲಿ ಇರುವಂಥವರು ಆಕಾಂಕ್ಷಿಗಳು ಕೂಡ ಆಗಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಶ್ರೇಯಸ್ ಪಾಟೀಲ್ ಅವರು ಹಾಸನದಿಂದ ಕನೆಕ್ಟ್ ಆಗಿದ್ದಾರೆ, ಸಂಸದರು. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ನೀವು ಡೈರೆಕ್ಟ್ ಆಗಿ ಮನವಿಯನ್ನೇ ಮಾಡ್ಕೊಂಡು ಬಿಟ್ಟಿದ್ದೀರಾ ರಾಹುಲ್ ಗಾಂಧಿ ಅವರ ಹತ್ರ. ಸೊ ಇಲ್ಲಿ ಮಂತ್ರಿ ಸ್ಥಾನವನ್ನ ಕೊಡಿ ಈ ಒಂದು ಕ್ಷೇತ್ರದಿಂದ ಅಂತ ಹೇಳಿ, ಯಾಕಂದ್ರೆ ಈಗ ಸಾಕಷ್ಟು ಮಂದಿ ಲಾಬಿಯನ್ನ ನಡೆಸ್ತಾ ಇದ್ದಾರೆ, ಸಚಿವ ಆಕಾಂಕ್ಷಿಗಳು ತುಂಬಾ ಜನ ಲಿಸ್ಟ್ ಅಲ್ಲಿ ಇದ್ದಾರೆ. ಈಗ 2 ವರ್ಷ ಅಧಿಕಾರ ಇರುವಂತದ್ದು. ಸೊ ಹಾಗಾಗಿ ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ಮತ್ತೆ ಜಿಲ್ಲೆಯ ಪಕ್ಷ ಸಂಘಟನೆಯ ಒಂದು ದೂರದೃಷ್ಟಿ ಇಟ್ಕೊಂಡೆಲ್ಲ ಒಗ್ಗಟ್ಟರು ಸೇರಿ ಇವತ್ತು ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸಾಹೇಬರಿಗೆ, ಉಪಮುಖ್ಯಮಂತ್ರಿಗಳಂತಹ DK ಶಿವಕುಮಾರ್ ಸಾಹೇಬರಿಗೆ ನಿನ್ನೆ ಮನವಿಯನ್ನ ಮಾಡಿದ್ದೀವಿ. ಜೊತೆಗೆ ನಮ್ಮ ರಾಜ್ಯದ ಉಸ್ತುವಾರಿಗಳಾದಂತಹ ಸುರ್ಜಿವಾಲಾ ಸರ್ಗೆ ಮತ್ತೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ವೇಣುಗೋಪಾಲ್ ಸಾಹೇಬರಿಗೆ ನಾವು ಮನವಿಯನ್ನ ಮಾಡಿದ್ದೀವಿ. ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಮ್ಮ ಜಿಲ್ಲೆಗೆ ಈ ಬಾರಿ ಅವಕಾಶ ಮಾಡಿಕೊಡಿ, ಏಕೈಕ ಶಾಸಕರು ಶಿವಲಿಂಗೇಗೌಡ ಇರೋದ್ರಿಂದ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ನಾವು ಮನವಿಯನ್ನ ಮಾಡಿದ್ದೀವಿ. ಈ ಬಾರಿ ನಮ್ಗೆ ಸಿಗ್ತದೆ ಅನ್ನೋ ಒಂದು ವಿಶ್ವಾಸ ಇದೆ.
ಓಕೆ, ಇವಾಗ ನಾವು ಗಮನಿಸ್ತಾ ಇದ್ದೀವಿ ನೋಡಿ, ಸಾಕಷ್ಟು ಮಂದಿ ನಿಮ್ಮ ಒಂದು ಇದರಲ್ಲಿ ಬಣಗಳ ರೀತಿನಲ್ಲಿ ಬಣಗಳಾಗಿ 2 ಬಣಗಳು ಅನ್ನುವಂಥದ್ದು ನಿಮಗೆ ಗೊತ್ತಿರುವಂತಹ ವಿಚಾರ. ನಮ್ ಜಿಲ್ಲೆದು ಒಂದೇ ನಾನು ಹೇಳ್ತಾ ಇರೋದು, ನಮ್ ಜಿಲ್ಲೆಗೆ ನಾನು ಅವಕಾಶ ಕೊಡಿ ಅಂತ ಕೊಡ್ತಾರೆ. ಆದ್ರೂ ಸಹ ಕೆಲವರ ಒಂದು ಬಣಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ ಅಲ್ವಾ ನೀವು? ಯಾಕಂದ್ರೆ ಡೈರೆಕ್ಟ್ ಆಗಿ ರಾಹುಲ್ ಗಾಂಧಿ ಅವರನ್ನೇ ಬರ್ದಿದ್ದೀರಲ್ಲ ಅಂತ. ತರ ಎಲ್ಲ ಇಲ್ಲ, ನಮ್ಗೆ ನಮ್ಮ ಉಪಮುಖ್ಯಮಂತ್ರಿಗಳೇ ನಮಗೆ ಎಲ್ಲ ಅವರ. ಓಕೆ, ಹಲೋ, ಕೇಳಿಸ್ತಾ ಇದೆಯಾ? ಓಕೆ, ಅಂದ್ರೆ ನಿಮ್ಮ ಅವರಿಗೆ ಮನವಿಯನ್ನ ಮಾಡಿದ್ದೀವಿ, ನಮ್ ಜಿಲ್ಲೆ ಕೊಡಿ ಅಂತ. ಈ ಬಾರಿ ಸಿಗುವಂತ ನಿರೀಕ್ಷೆ ನಾವಿದ್ದೀವಿ. ಓಕೆ, ಜಿಲ್ಲೆಯ ಪಕ್ಷ ಸಂಘಟನೆ ಮತ್ತು ಜಿಲ್ಲೆ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ. ಓಕೆ ಸರ್, ಶಿವಲಿಂಗೇಗೌಡರು ಸುಮಾರು 20 ಬಾರಿ ಅಂದ್ರೆ ಶಾಸಕರಾಗಿ ಒಂದು ಅಧಿಕಾರವನ್ನು ಅನುಭವಿಸ್ತಿರುವಂತವರು, ಹಿರಿಯರು ಕೂಡ. ಅವರಿಗೆ ಈ ಬಾರಿ ಸಿಗುವ ಚಾನ್ಸಸ್ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸರ್, ಏನ್ ಹೇಳ್ತೀರಾ? ಅದೇ ನಾವೆಲ್ಲ ಮನವಿಯನ್ನ ಮಾಡಿದೀವಿ. ಸಕಾರಾತ್ಮಕವಾಗಿ ನಮ್ಮ ವರಿಷ್ಠರು ಮತ್ತೆ ನಮ್ಮ ನಾಯಕರಂತಹ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಒಪ್ಪಿಗೆಯನ್ನು ಸೂಚಿಸಿದ ನೋಡೋಣ, ಕಾದ್ ನೋಡುವಂತದ್ದಲ್ಲಿದ್ದೀವಿ. ಸಿಗುವಂತ ಭರವಸೆ ನಮ್ಗಂತೂ ಇದೆ. ಓಪ್ಸ್ ಇದೆಯಾ ನಿಮ್ಗೆ ಈ ಸರಿ ಪಕ್ಕ ಆಗ್ತಾರೆ ಅಂತ ಹೇಳಿ, ಸಚಿವ ಸಂಪುಟಕ್ಕೆ ಸೇರ್ತಾರೆ ಅಂತ ಭರವಸೆ ಇದೆ? ಅದಕ್ಕೆ ಅಂತಿಮ ತೀರ್ಮಾನ ನಮ್ಮ ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಬಟ್ ನೀವು ಡಿ.ಕೆ. ಶಿವಕುಮಾರ್ ಅವ್ರನ್ನೇ ಕೇಳಬಹುದಿತ್ತಲ್ವಾ? ಡೈರೆಕ್ಟ್ ಆಗಿ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆಯೋದಕ್ಕಿಂತ ಮುಂಚೆ ಇಲ್ಲೇ ಅವ್ರನ್ನ ಮನವಿ ಮಾಡ್ಕೋಬಹುದಿತ್ತಲ್ವಾ? ಅವ್ರನ್ನ ಮತ್ತೆ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳನ್ನ ಕೇಳ್ಬಿಟ್ಟೆ ನಾವು ಮನವಿ ಮಾಡಿರೋದು, ನಮ್ ಜಿಲ್ಲೆಗೆ ಅವಕಾಶ ಕೊಡಿ ಅಂತ. ಸರ್, ಈಗ ಕಾಂಗ್ರೆಸ್ ನಲ್ಲಿ ಈಗ ಕೇಳಿ ಬರ್ತಿರುವ ವಿಚಾರ ಏನಂತ ಅಂತಂದ್ರೆ, ಈಗ ನೋಡಿ, ಹಿರಿಯರಿಗೆ ಕೋಕನ್ನ ಕೊಟ್ಟು ಹೊಸಬರಿಗೆ, ಹೊಸ ಮುಖಗಳಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹೆಸರು ಕೇಳಿ ಬರ್ತಾ ಇದೆ ಸರ್, ಈ ವಿಚಾರವಾಗಿ ಹೇಳ್ತೀರಾ? ಪಕ್ಷದ ದೃಷ್ಟಿಕೋನ ಇಟ್ಕೊಂಡು ನಮ್ ಜಿಲ್ಲೆದಷ್ಟೇ ನಾನು ಮಾತಾಡೋದು, ಮಿಕ್ಕಿದನ್ನೆಲ್ಲ ವರಿಷ್ಠ ತೀರ್ಮಾನ ಮಾಡ್ತಾರೆ. ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು ತೀರ್ಮಾನ ಮಾಡ್ತಾರೆ, ವರಿಷ್ಠ ತೀರ್ಮಾನ ಮಾಡ್ತಾರೆ. ಅದ್ ಬಿಟ್ಟು ನಮ್ ಜಿಲ್ಲೆದಷ್ಟೇ ನಾನು ಮನವಿ ಮಾಡಿರೋದು, ಬೇರೆದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಮ್ಮ. ಓಕೆ, ಧನ್ಯವಾದಗಳು ಸರ್, ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದಕ್ಕೆ.